ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಟೈಮ್ ಬಂದು ಆಲ್ರೆಡಿ 6:15 ಆಗಿದೆ. ಸೊ ನೋಡಿ ಇನ್ನೂ ಹೆಂಗಿದೆ ಅಂತ. ಸಿಕ್ಕಾಪಟ್ಟೆ ಚಳಿ, ಇನ್ನೂ ಬೆಳಕಾಗಲೇ ಇಲ್ಲ, ಸ್ವಲ್ಪ ಆಗಿದೆ ಅಷ್ಟೇ. ಸಿಕ್ಕಾಪಟ್ಟೆ ಚಳಿ ಇದೆ ಫ್ರೆಂಡ್ಸ್. ಫಸ್ಟ್ ಈಗ ನಮ್ಮ ಮನೆಯವ್ರಿಗೆ ನಾಷ್ಟ ಮಾಡಬೇಕು. ಅವ್ರು 7:15 ಹೋಗ್ತಾರೆ. ಅದಕ್ಕೆ ಎದ್ದೆ. 6:15 ಆಗಿದೆ ಈಗ. ನೋಡಿ ಹೆಂಗಿದೆ, ಸಿಕ್ಕಾಪಟ್ಟೆ ಚಳಿ. ಸೊ ಬನ್ನಿ ಬಿಸಿನೀರು ಇಟ್ಕೊಂಡು ಕುಡಿದ್ಬಿಟ್ಟು ಅವ್ರಿಗೂ ನಾಷ್ಟ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಚಂದ್ರ ಇದೆ ಫ್ರೆಂಡ್ಸ್. ಇವಾಗ ಲೈಟಾಗಿ ಬಿಸಿಲು ಬರ್ತಾ ಇದೆ, ಮೇಲೆ ಮಾತ್ರ ಬಿಸಿಲು ಬೀಳ್ತಾ ಇದೆ. ಇನ್ನು ಕೆಳಗಡೆ ಎಲ್ಲ ಕತ್ಲಾಗೆ ಇದೆ ನೋಡಿ. ಏನು ಚಳಿ ಅಂದರೆ ಆವಾಗ ಚಳಿಗಳ ಮುಗಿ ತೋರಿಸ್ತದೆ. ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ನೋಡ್ತಾ ಇರೋದು ಬೆಳಗ್ಗೆ ಹೊತ್ತು ಚಂದ್ರ. ಆಗಲೇ ಇಲ್ಲಿ 2 ಕಾಗೆ ಕೂತಿತ್ತು, ಅದು ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು. ವಿಡಿಯೋ ಮಾಡೋಣ ಅಂತ ಎತ್ಕೊಟ್ರೆ ಅದು ಹೊಟ್ಟೋಯ್ತು. ಸೊ ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆಯವ್ರಿಗೆ ಕೆಲೋಕ್ಸ್ ಕೊಟ್ಟಿದ್ದೀನಿ. ಅವ್ರು ಇದನ್ನು ತಿನ್ಕೊಂಡು ಕೆಲಸ ಕೊಡ್ತಾರೆ. ಸೊ ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆಯವ್ರ ಬಾಕ್ಸ್ಗೆ ಬಂದುಬಿಟ್ಟು ಟೊಮೆಟೊ ರಸ ಹಾಗೆ ರೈಸ್ ಮಾಡಿದ್ದೀನಿ. ಸೊ ಈಗ ಅವರು ಕೆಲೋಕ್ಸ್ ತಿಂತಾಯಿದ್ದಾರೆ. ಬನ್ನಿ ಬಾಕ್ಸ್ ಹಾಕ್ಬೇಡ, ಅವ್ರು ಇನ್ನೇನು ಕೆಲಸ ಕೊಡ್ತಾರೆ ಇವಾಗ. ಸೊ ಫ್ರೆಂಡ್ಸ್ ಇಲ್ಲಿ ಮ್ಯಾಕ್ಸಿಗೆ ಬಿಸ್ಕೆಟ್ ಹಾಕರೆ ತಿಂದೇ ಇಲ್ಲ. ಇದು ನೋಡಿ ಕುರಿ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಬಿಸ್ಕೆಟ್ ತಿಂತಾಯಿರೋದು. ಇಂದಮ್ಮ ನೀನೇ ತಿನ್ನು, ಅವ್ನು ಬೇಡ ಅವನಿಗೆ. ನೀನು ಹಂಗೆ ನಿಂತ್ಕೊ ಮ್ಯಾಕ್ಸಿ, ಕೊಬ್ಬು ನಿನಗೆ. ತಿಂದ ಖಾಲಿ ಮಾಡ್ದ ನೋಡಿ ಫ್ರೆಂಡ್ಸ್. ಅಲ್ಲೇ ಬಿಟ್ಟಿದ್ದಾನೆ ಅವನು ಬಿಸ್ಕೆಟ್ನ, ಅವನು ಕೊಡೋಲ್ಲ. ನಿಧಾನ ತಿನ್ನೋ. ಅಷ್ಟೇ, ಹೋಗು ಬಾಯ್ ಖಾಲಿ. ಸೊ ಫ್ರೆಂಡ್ಸ್ ಇಲ್ಲಿ ಲೆಮನ್ ವಾಟರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸ್ದು ಪೌಡ್ರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಸ್ಪೂನ್ ದೊಡ್ಡದಾಗಿರೋದ್ರಿಂದ ಅದರಲ್ಲಿ 1/4 ಟೇಬಲ್ ಸ್ಪೂನ್ ಆಗಿದೆ. ಚಿಕ್ಕ ಸ್ಪೂನಲ್ಲಿ ಎತ್ಕೊಂಡ್ರೆ ಅದು 3/4 ಟೇಬಲ್ ಸ್ಪೂನ್ ಆಗಿರುತ್ತೆ. ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಕುಡಿದೆ ಈಗ. ಫ್ರೆಂಡ್ಸ್ ಟೈಮ್ ಬಂದು ಈಗ 10 ಗಂಟೆ ಆಗಿದೆ. ಸೊ ಈಗ ಒಂದು ಸ್ವಲ್ಪ ಬಿಸಿಲು ಬರ್ತಾಯಿದೆ. ಸೊ ಬಿಸಿಲಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಸೊ ಪೂಜೆ ಸಾಯಂಕಾಲಕ್ಕೆ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಎಷ್ಟು ತಣ್ಣಗಿದೆ ಅಂದರೆ ನೀರೆಲ್ಲ ಆಗ್ತಾಯಿಲ್ಲ. ಸೊ ಅದಕ್ಕೆ ಸಂಜೆ ಮಾಡ್ಕೊಳ್ತೀನಿ. ವಿಡಿಯೋನ 8:45 ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಅಪ್ಲೋಡ್ ಮಾಡೋದಕ್ಕೆ. ಅದೇನೋ ತೊಗೊಳ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಟ್ರೈ ಮಾಡ್ತಾನೇ ಇದ್ದೀನಿ. ಅದ್ಯಾಕೋ ಸಮಥಿಂಗ್ ವೆಂಟ್ ರಾಂಗ್ ಟ್ರೈ ಅಗೇನ್ ಅಂತ ಬರ್ತಾನೇ ಇದೆ. ಯಾಕೆ ಅನ್ನೋದು ಗೊತ್ತಿಲ್ಲ. ಅದು ಚೆಕ್ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್ ಈಗ ಬಿಸಿಲಲ್ಲಿ ಹಾಗೆ ಗಂಜಿ ಕುಡಿತಾ ಇದ್ದೀನಿ. ಒಬ್ಬ ಒಳಗಡೆ ಇರೋಕ್ಕಾಗ್ತಲ್ಲ, ಸಿಕ್ಕಾಪಟ್ಟೆ ಚಳಿ. ಅದಕ್ಕೆ ಬಿಸಿಲಿಗೆ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಸೊ ಬನ್ನಿ ಗಂಜಿ ಕುಡಿದ್ಬಿಟ್ಟು. ಸೊ ಫ್ರೆಂಡ್ಸ್ ಈಗ ಟೈಮ್ ಬಂದು 12 ಗಂಟೆ ಆಗಿದೆ. ಸೊ ಈಗ ಒಂದು ಸ್ವಲ್ಪ ರೈಸ್ ತಿನ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಈಗ ತಾನೇ ಪೂಜೆ ಆಯಿತು. ಈಗ ಸೊಪ್ಪು ಸಾರು ಮಾಡೋಣ ಅಂತ ಇಟ್ಟಿದ್ದೀನಿ. ಸೊ ಕಾಳು ಮತ್ತು ದಂಟು ಸೊಪ್ಪು, ಸಬ್ಬಾಗಿ ಸೊಪ್ಪು 3 ಹಾಕಿ ಬಸ್ಸಾರು ಮಾಡೋಣ ಅಂತ ಇಟ್ಟಿದ್ದೀನಿ. ಸೊಪ್ಪು ಸಾರಲ್ಲ, ಹಾಗೆ ಬೆಳಗ್ಗೆಗೆ ಪಾಲಕ್ ಸಾಂಬಾರು ಮಾಡಬೇಕು, ಸೊಪ್ಪು ಸಾರು. ಸೊ ಅದಕ್ಕೆ ಪಾಲಕೆಲ್ಲ ಇವಾಗಲೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದಕ್ಕೆ ಕ್ಲೀನ್ ಮಾಡಿ ಎಲ್ಲ ನೆನೆಸಿದ್ದೀನಿ ನೀರಲ್ಲಿ. ಹಾಗೆ ಈಗ ಜೀರಾ ವಾಟರ್ಗೂ ಇಟ್ಟಿದ್ದೀನಿ. ಜೀರಾ ವಾಟರ್ ಆಗಿದ ತಕ್ಷಣ ಕುಡಿದ್ಬಿಟ್ಟು ಈಗ ಒಂದು ಸ್ವಲ್ಪ ವಾಕಿಂಗ್ ಮಾಡ್ತೀನಿ. ಆಮೇಲೆ ಬಂದು ಒಗ್ಗರಣೆ ಹಾಕಿ ಊಟ ಮಾಡಿ ಮತ್ತು 8:15 ವಿಸಿಲ್ ಬರ್ತಾಯಿದೆ. ಸೊ ಬನ್ನಿ ಹೋಗಿ ಅಡುಗೆ ಮಾಡೋಣ. ಸೊ ಫ್ರೆಂಡ್ಸ್ ಈಗ ಜೀರಾ ವಾಟರ್ ರೆಡಿಯಾಗಿದೆ. ಇದನ್ನು ಕುಡ್ಕೊಂಡು ಅಡುಗೆ ಮಾಡಿ ಮುಗಿಸ್ಬಿಡ್ತೀನಿ ಫಸ್ಟು. ಸೊ ಫ್ರೆಂಡ್ಸ್ ಇಲ್ಲಿ ಬಸ್ಸಾರಿಗೆ ಪಲ್ಯ ಕೂಡ ರೆಡಿ ಆಗ್ತಾ ಇದೆ. ಹಾಗೆ ಇಲ್ಲಿ ಬಸ್ಸಾರು ಕೂಡ ಕುದೀತಾ ಇದೆ. ಇನ್ನೊಂದು 2 ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡಿಬಿಡ್ತೀನಿ. ಹಾಗೆ ಇಲ್ಲಿ ಸೊಪ್ಪು ಕೂಡ ತೊಳೆದಿಕೊಂಡಿದ್ದೀನಿ ಬೆಳಗ್ಗೆಗೆ ಫ್ರೆಂಡ್ಸ್. ಬೆಳಗ್ಗೆಗೆ ಸೊಪ್ಪು ಕೂಡ ತೊಳೆದಾಕಿದ್ದೀನಿ. ನಾನು ಬೆಳಗ್ಗೆ ರೈಸ್ ತಿಂದಿದ್ದರಿಂದ ಈಗ ದೋಸೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಏನು ಮಾಡೋದು ಗೊತ್ತಾಗ್ತಾರೆ, 2 ಅಡುಗೆ ಆಗುತ್ತೆ. ಸೊ ಆದರೂ ಪರವಾಗಿಲ್ಲ, ಚಟ್ನಿ ಮಾಡ್ಕೊಂಡು ದೋಸೆ ಮಾಡ್ಕೊಳ್ತೀನಿ ಇವಾಗ. ಸೊ ಫ್ರೆಂಡ್ಸ್ ಈಗ ಟೈಮ್ ಬಂದು 8:15 ಆಗಿದೆ. ಸೊ ಕರೆಂಟ್ ಹೋಗಿದೆ, ಕರೆಂಟ್ ಇಲ್ಲ. ಸೊ ಹೊರಗಡೆ ವಾಕಿಂಗ್ ಮಾಡ್ತಾ ಇದ್ದೀನಿ. ರೈಸ್ಗೆಲ್ಲ ಇಟ್ಟಿದ್ದೀನಿ. ಸೊ ನಮ್ಮ ಮನೆಯವ್ರು ಬಂದರೆ ನಾನು ದೋಸೆ ಹಾಕೊಂಡು ತಿಂದ್ಬಿಟ್ಟು ಅವ್ರಿಗೂ ಅಡುಗೆ ಹಾಕೊಟ್ಬಿಟ್ಟು ಸೊ ಆಮೇಲೆ ಮುಂದಿನ ಕೆಲಸ ನೋಡಬೇಕು. ನೋಡೋಣ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಈಗ ಫೋನ್ ಮಾಡಿದ್ದೀನಿ ಒಂದು 5 ನಿಮಿಷ ಅಂತ. ಸೊ ಫ್ರೆಂಡ್ಸ್ ಇಲ್ಲಿ ನನಗೆ ಊಟ ರೆಡಿಯಾಗಿದೆ. ದೋಸೆ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಪಲ್ಯ, ಸ್ವಲ್ಪ ಕ್ಯಾರೆಟು, ಹಾಗೆ ಚಟ್ನಿ. ಇದು ನಂದು ಊಟ. ಇದು ಬಂದು ನಮ್ಮ ಮನೆಯವ್ರದ್ದು ಅನ್ನ ಸಾರು ಪಲ್ಯ, ಹಾಗೆ ಅವ್ರಿಗೆ ಸೌತೆಕಾಯಿ. ಸೊ ಬನ್ನಿ ಈಗ ಊಟ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್ ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ಸೊ ಈ ವಿಡಿಯೋ ಬಂದು
ತುಂಬ ಚಿಕ್ಕದಾಗಿರುತ್ತೆ. ಸೊ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನ್ನ ಫೋನ್ ಏನು ತೊಗೊಳ್ತಾ ಇಲ್ಲ. ನೆನ್ನೆನೇ ನಾನು ಹೇಳಿದ್ನಲ್ವ 8:30ಗೆ ಅಪ್ಲೋಡ್ ಮಾಡಿದ್ದಕ್ಕೆ ಅದು 10:10ವರೆಗೆ ಅಪ್ಲೋಡ್ ಆಗಿದೆ. ಸೊ ಇವತ್ತು ಬಂದು ನಾನು ಓಡಾಡಿರೋ ಸ್ಟೆಪ್ಸ್ ಬಂದುಬಿಟ್ಟು 8345. ಸೊ 2 ಫೋನ್ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ವಿವೋದ್ರಲ್ಲಿ ಬರೀ ವಾಕಿಂಗ್ ಎತ್ಕೊಂಡು ಹೋಗ್ತೀನಿ, ಮತ್ತು ಅಲ್ಲಿ ಇಲ್ಲಿ ಅಂಗಡಿಗೆ ಹೋಗೋದೆಲ್ಲ ಅದು ಐಫೋನಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಐಫೋನಲ್ಲಿ ನಾನು ಓಡಾಡಿರೋ ಸ್ಟೆಪ್ಸ್ ಬಂದುಬಿಟ್ಟು 4912, ಅದರಲ್ಲಿ 3 ಕಿಲೋಮೀಟ್ರ್. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ ಆಗಿರುತ್ತೆ.